ನಮ್ಮ ಜೀವನದಲ್ಲಿ ಭಗವಂತ ಕೊಟ್ಟಿರೋ ಅದ್ಭುತವಾದ ಸಮಯ 80 ವರ್ಷ ಅಥವಾ 100 ವರ್ಷ ನಾವು ಬದುಕ್ತೇವೆ. ಇಷ್ಟು ಸಮಯದಲ್ಲಿ ನಮ್ಮ ಜೀವನವನ್ನು ಹೇಗೆ ನಾವು ಅನುಭವಿಸಬೇಕು, ನಮ್ಮ ಜೀವನವನ್ನು ಹೇಗೆ ನಾವು ಕಳಿಬೇಕು ಅನ್ನೋದನ್ನ ನಾವು ಇದುವರೆಗೆ ಬಹುಶಃ ಅಭ್ಯಾಸನೇ ಮಾಡಿಲ್ಲ. ಇವತ್ತಿನ ಫಾಸ್ಟ್ ಲೈಫ್ ಅಂತ ಏನ್ ಕರಿತೀವಿ, ಆ ಫಾಸ್ಟ್ ಲೈಫ್ ನಲ್ಲಿ ನಮ್ಮ ಜೀವನದ ಆನಂದದ ಕ್ಷಣಗಳನ್ನು ಮರಿತಾ ಇದ್ದೀವಿ. ಕೇವಲ ಹಣ 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 ಅನ್ನುವ ಹಿಂದೆ ಹೋಡಿ ಅಮೂಲ್ಯವಾದ ನಮ್ಮ ಜೀವನದ ಆನಂದ ಕ್ಷಣ ಅನುಭವಿಸ್ಬೇಕಾಗಿತ್ತಲ್ಲ, ಅದನ್ನು ಮರಿತಾ ಇದ್ವಿ. ನನ್ನೊಬ್ಬ ಶಿಷ್ಯ ಹೇಳ್ತಾ ಇದ್ದ, ನಿನ್ನೆ ಅವನಿಗೊಂದು ಮೆಸೇಜ್ ಬಂತಂತೆ ಚೆನ್ನೈನಿಂದ, ಅವರ ಸ್ನೇಹಿತಂದು. ನನಗೆ ವರ್ಷಕ್ಕೆ ಸಂಬಳ 18 ಲಕ್ಷ, ನನ್ನ ವರ್ಷದ ಸಂಬಳ 18 ಲಕ್ಷ. ಈಗ ನನ್ನ ಬ್ಯಾಂಕ್ನಲ್ಲಿ 3 ಲಕ್ಷ ಇದೆ. ಸುತ್ತ ಕೂಡ ನೀರಿದೆ, ನನ್ನ ಸುತ್ತ ಕೂಡ ನೀರಿದೆ, ಆದ್ರೆ ಕುಡಿಲಿಕ್ಕೆ ನೀರಿಲ್ಲ. ಕೊಂಡ್ಲಿಕ್ಕೆ ನನ್ನ ಹತ್ರ ಹಣ ಇದೆ, ಕೊಂಡ್ಲಿಕ್ಕೆ ಕೂಡ ನೀರಿಲ್ಲ ಅಂತ. ಅರ್ಥ ಆಯ್ತಾ? ನಾವು ಏನಕ್ಕೋಸ್ಕರ ದುಡಿತಾ ಇದ್ದೀವಿ ಅನ್ನುವಂಥದ್ದನ್ನ ತಿಳಿದೆ, ಯಾಕಾಗಿ ಜೀವನವನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿದೆ. ನಾವು ಸುಮ್ಮನೆ ಜೀವನ ಮಾಡ್ತಾ ಇದ್ದೀವಿ, ಪೈಪೋಟಿಗೋಸ್ಕರ ಜೀವನ ಮಾಡ್ತಾ ಇದ್ದೀವಿ. ಭಗವಂತ ಕೊಟ್ಟಿರುವ ಅದ್ಭುತ ಕ್ಷಣಗಳನ್ನು ಮರಿತಾ ಇದ್ದೀವಿ. ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ, ಭಗವಂತ ಈ ಭೂಮಿಗೆ ಕಳಿಸಿದ್ದು ಅಳಲಿಕ್ಕಲ್ಲ, ಕಿತ್ತಾಡ್ಲಿಕ್ಕೆ ಅಲ್ಲ, ದ್ವೇಷ ಮಾಡ್ಲಿಕ್ಕೆ ಅಲ್ಲ, ಗೊಣಕ್ಲಿಕ್ಕೆ ಅಲ್ಲ, ಆನಂದವಾಗಿ ಜೀವನ ಮಾಡು ಅಂತ. ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಭಗವಂತ ಕೊಟ್ಟಿರೋ ಅತ್ಯದ್ಭುತ ಪ್ರಾಣಿ ಯಾವುದು ಅಂದ್ರೆ, ಜೀವ ಯಾವುದು ಅಂದ್ರೆ ಮನುಷ್ಯ. ನಾವು ಅಂತಹ ಮನುಷ್ಯ ಜನ್ಮವನ್ನು ಗಳಿಸಿದೀವಿ. ಸಾಕ್ಷಾತ್ ಪರಮಾತ್ಮ 2 ಜನ್ಮಗಳನ್ನ ಜಂತುವಾಗಿ ಜನಿಸಿದ್ರೆ ಇನ್ನು ಉಳಿದ ಎಲ್ಲಾ ಜನ್ಮಗಳನ್ನ ಮನುಷ್ಯನಾಗಿ ಜನ್ಮ ತಾಳಿದ. ಯಾಕೆಂದ್ರೆ ಮನುಷ್ಯ ಜನ್ಮ ಅಷ್ಟು ಶ್ರೇಷ್ಠ. ಪ್ರೀತಿಯಿಂದ ಬದುಕು, ಆನಂದದಿಂದ ಬದುಕು. ನಿನ್ನೊಳಗ ಅದ್ಭುತ ಶಕ್ತಿಯನ್ನು ಇಟ್ಟು ಕಳಿಸಿದೀನಿ, ಅದನ್ನ ಜಾಗೃತಗೊಳಿಸ್ಕೊಂಡ್ರೆ ನೀನು ಅದ್ಭುತವಾಗಿ ಜೀವನವನ್ನ ಕಟ್ಕೋಬಹುದು. ಇಲ್ಲದೆ ಇದ್ರೆ ರಾಕ್ಷಸನ ರೀತಿ ಬದುಕಬೇಕಾಗ್ತದೆ. ಕೊನೆ ಕ್ಷಣದಲ್ಲಿ ಅಳತಾ ಗೊಣಗ್ತಾ ದುಃಖದಲ್ಲಿ ಪ್ರಾಣ ಬಿಡಬೇಕಾಗ್ತದೆ. ಅದಕ್ಕೆ ನಿನ್ನೊಳಗೊಂದು ಶಕ್ತಿಯನ್ನು ಇಟ್ಟು ಕಳಿಸಿದ್ದೀನಿ. ಏ ಮನುಷ್ಯ, ನಿನ್ನೊಳಗೊಂದು ಅದ್ಭುತವಾದ ಶಕ್ತಿ ಇಟ್ಟು ಕಳಿಸಿದ್ದೀನಿ. ಒಂದ್ಸರಿ ಅದರ ಕಡೆ ತಿರುಗಿ ನೋಡು, ಒಂದ್ಸರಿ ಅದನ್ನ ಜಾಗೃತಗೊಳಿಸ್ ನೋಡು, ನಿನ್ನ ಜೀವನ ಎಷ್ಟು ಅದ್ಭುತ ಅಂತ. ಯಾಕೆ ಅಂದ್ರೆ ಇಲ್ಲಿ ಸೋಲ್ ಇದೆ, ಮೇಲೆ ಸೋಲಾರ್ ಇದೆ. ಆ ಸೋಲಾರಿನ ಒಂದಂಶ ಈ ಸೋಲ್. ಆ ಸೋಲಾರ್ ಈ ಲಕ್ಷಾಂತರ ಕಿಲೋಮೀಟರ್ ಅನ್ನು ಬೆಳಗೋ ಶಕ್ತಿ ಇದೆ ಅಂದ್ರೆ, ಈ ಸೋಲ್ಗೆ ನಮ್ಮನ್ನು ನಾವು ಬೆಳಕೊಳ್ಳೋ ಶಕ್ತಿ ಇಲ್ವಾ? ನಮ್ಮ ಸುತ್ತಿನವರಿಗೆ ಬೆಳಕು ಕೊಡೋ ಶಕ್ತಿ ಇಲ್ವಾ? ಶಕ್ತಿ ಇದೆ. ಆದ್ರೆ ಮನುಷ್ಯರಾಗಿ ನಾವೇನ್ ಮಾಡ್ಬೇಕು ಅದನ್ನ ಮರ್ತಿದ್ವಿ. ಅದಕ್ಕೆ ಬೇಂದ್ರೆ ಹೇಳೋದು, ಮನುಷ್ಯರಾಗಿ ಹುಟ್ಟಿಲ್ವಂತೆ, ಮನುಷ್ಯರಾಗ್ಲಿಕ್ಕೆ ಹುಟ್ಟಿದೀವಂತೆ. ಆದ್ರೆ ನಮ್ಮ ಶಾಸ್ತ್ರ ಹೇಳೋದು, ನಾವು ಮಧ್ಯಮ ಲೋಕದಲ್ಲಿದ್ದೀವಿ. ಮನುಷ್ಯ, ನೀನು ಮಧ್ಯಮ ಲೋಕದಲ್ಲಿದ್ದಿ. ನೀನು ಮನಸ್ಸು ಮಾಡಿದ್ರೆ ಮೇಲಕ್ಕೆ ಏರ್ಬೋದು. ಮೇಲಕ್ಕೆ ಏರಿದ್ರೆ ಭೂಲೋಕ ಇದೆ, ಭುವರ್ಲೋಕ ಇದೆ, ಸುವರ್ಲೋಕ ಇದೆ, ಮಹರ್ಲೋಕ ಇದೆ, ಸತ್ಯಲೋಕ ಇದೆ, ತಪೋಲೋಕ ಇದೆ. ಅದನ್ನ ದಾಟಿದ್ರೆ ನೀನು ದೈವತ್ವಕ್ಕೆ ಏರ್ಬೋದು. ಕೆಳಗ್ ಹೋದ್ರೆ ಅತಲ ಪತಲ ತಲಾತಲ ರಸಾತಲ ಅಂತ ಏನ್ ಕೆಳಗಿದೆ, ಅಲ್ಲಗೋದ್ರೆ ನೀನು ರಾಕ್ಷಸನಾಗಿ ಬದುಕಬೇಕಾಗ್ತದೆ. ನೀನು ಮಧ್ಯಮದಲ್ಲಿದ್ದೆ, ನೀನು ಕೆಳಗ್ ಬೀಳಬೇಡ, ಮೇಲಕ್ಕೆ ಹೋಗೋದ್ ಕಲಿ. ನೌಶನ ರೀತಿ ಮೇಲಕ್ಕೆ ಹೋಗೋದ್ ಕಲಿ, ಪ್ರಹ್ಲಾದನ ರೀತಿ ಮೇಲಕ್ಕೆ ಹೋಗೋದ್ ಕಲಿ. ಯಾಕೆ ಅಂದ್ರೆ ನಿನ್ನ ರಕ್ತದಲ್ಲಿ ಆ ಪ್ರಹ್ಲಾದನ ಅಂಶ ಇದೆ, ನಿನ್ನ ರಕ್ತದಲ್ಲಿ ಆ ನಹುಶನ ಅಂಶ ಇದೆ. ನೀವು ಯಾವ್ದಾದ್ರೂ ಒಂದು ಅಂಶಕ್ಕೆ ಸೇರ್ಲೇಬೇಕು. ಚಂದ್ರ ಅಂಶ ಆಗಿರ್ಬೇಕು, ಇಲ್ಲ ಸೂರ್ಯ ಅಂಶ ಆಗಿರ್ಬೇಕು. ಅದೇ ಗೊತ್ತಿಲ್ಲದೆ ಇದ್ರೆ ಅಡ್ಡಿ ಇಲ್ಲ, ನಿಮಗೊಂದು ಗೋತ್ರ ಅಂತ ಇರ್ಲೇಬೇಕು. ನೀವು ಕಾಶ್ಯಪ ಗೋತ್ರ ಆಗಿರ್ಬೋದು, ವಸಿಷ್ಠ ಗೋತ್ರ ಆಗಿರ್ಬೋದು, ಅಗಸ್ತ್ಯ ಗೋತ್ರ ಆಗಿರ್ಬೋದು, ವಿಶ್ವಾಮಿತ್ರ ಗೋತ್ರ ಆಗಿರ್ಬೋದು. ಗೋತ್ರ ಅಂದ್ರೆ ಗೊತ್ತು ತಾನೆ? ನೀವು ಆ ವಂಶಕ್ಕೆ ಸೇರಿದವರು, ನೀವು ಆ ಪರಂಪರೆಗೆ ಸೇರಿದವರು. ನಿಮ್ಮ DNA ನಲ್ಲಿ, ನಿಮ್ಮ ರಕ್ತದಲ್ಲಿ ಆ ಋಷಿಗಳ, ಆ ಮಹರ್ಷಿಗಳ ಅಂಶ ಇದೆ, ಆ ಸತ್ವ ಇದೆ, ಆ ಶಕ್ತಿ ಇದೆ. ಆದ್ರೆ ದ್ವೇಷದಲ್ಲಿ, ಈ ವೇಗದ ಬದುಕಿನಲ್ಲಿ ಅದನ್ನೆಲ್ಲ ಮರಿತಾ ಇದ್ದೇವೆ. ಮರ್ತೇನಾಗಿದೆ?
ದಿನ ಬೆಳಗಾದ್ರೆ ಅದೇ ದುಃಖ, ದಿನ ಬೆಳಗಾದ್ರೆ ಅದೇ ಜಗಳ, ದಿನ ಬೆಳಗಾದ್ರೆ ಅದೇ ಜಂಜಾಟ. ಶಕ್ತಿ ಕ್ರಿಯೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಹೇಗೆ ಅಂತ ಬೇರೆಯವರು ನೋಡಿ ಕಲಿಯುವುದಲ್ಲ, ಬೇರೆಯವ್ರು ನೋಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥದ್ದಲ್ಲ. ಈ ಶಕ್ತಿ ಕ್ರಿಯೆ ನಿನ್ನ ಒಳಗೆ ಒಂದು ಶಕ್ತಿ ಇದೆ. ಭಗವಂತ ನಿನ್ನೊಳಗೆ ಆಲ್ರೆಡಿ ಒಂದು ಶಕ್ತಿಯನ್ನ ಆಗಿದೆ. ಅದನ್ನ ಈಗ ಸಕ್ರಿಯಗೊಳಿಸ್ಬೇಕು, ಅದನ್ನೀಗ ಪುನಶ್ಚೇತನಗೊಳಿಸ್ಬೇಕು. ಅದಕ್ಕೆ ಹಿಂದೆ ಸ್ಫುರಣ ಅಂತ ಹೆಸರಿಟ್ಟಿದ್ದೆ, ಶಕ್ತಿ ಸ್ಫುರಣ ಅಂತ ಆ ಶಿಬಿರದ ಹೆಸರಿಟ್ಟಿದ್ದೆ. ಆದರೆ ತುಂಬಾ ಜನಕ್ಕೆ ಸ್ಫುರಣ ಅಂದ್ರೆ ಏನು ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ನನಗನ್ನಿಸ್ತು ಸರಳವಾಗಿ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಶಕ್ತಿ ಕ್ರಿಯಾ ಅಂತ ಅದಕ್ಕೆ ಸರಳವಾದ ಹೆಸರಿಟ್ಟೆ. ಅದು ಒಂದಕ್ಕೆ ಆಗ್ತದೆ. ನಿಮ್ಮೊಳಗೆ ಶಕ್ತಿ ಇದೆ. ಈ ಪ್ರಾಣಾಯಾಮ ಏನಿದೆ, ಈ ಕ್ರಿಯೆ ಏನಿದೆ, ಪ್ರಾಚೀನ ಋಷಿಗಳು ಕೊಟ್ಟಿರುವ ಈ ಪರಂಪರೆಯ ಸತ್ವ ಏನಿದೆ, ಈ ಜ್ಞಾನ ಏನಿದೆ, ಈ ವಿದ್ಯೆ ಏನಿದೆ, ನೀವು ಸಾಧನೆ ಮಾಡ್ತಾ 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 ನಿಮ್ಮೊಳಗಿರುವ ಆ ಸತ್ವ, ನಿಮ್ಮೊಳಗಿರುವ ಆ ಶಕ್ತಿ ಸಕ್ರಿಯಗೊಳ್ತಾ ಹೋಗ್ತದೆ. ಒಂದು ಸರಿ ಅದು ಜಾಗೃತಿಗೊಂಡ್ಬಿಟ್ರೆ, ಒಂದು ಸರಿ ಅದು ಸಕ್ರಿಯಗೊಂಡ್ಬಿಟ್ರೆ ನಮ್ಮ ವ್ಯಕ್ತಿತ್ವದ ಪೂರ್ಣ ಇನ್ನೊಂದು ಮಗಲಿಗೆ ನಾವು ತಿರುಗ್ತೇವೆ. ಪಾರಮಾರ್ಥಿಕ ಬಿಡಿ, ಆಧ್ಯಾತ್ಮಿಕ ನಿಮಗೆ ಇಷ್ಟ ಇಲ್ಲ, ಬೇಕಾಗಿಲ್ಲ. ಲೌಕಿಕವಾಗೂ ನಿಮ್ಮ ಹೆಂಡತಿ ಜೊತೆ ಹೇಗೆ ಬದುಕಬೇಕು, ಮಕ್ಕಳ ಜೊತೆ ಹೇಗೆ ಬದುಕಬೇಕು, ನಾನು ಹೇಗೆ ಬದುಕಬೇಕು, ಯಾಕಾಗಿ ಬದುಕಬೇಕು ಅನ್ನುವ ಸ್ಪಷ್ಟ ಚಿತ್ರಣ ನಿಮಗೆ ಸಿಗ್ಲಿಕ್ಕೆ ಶುರುವಾಗ್ತದೆ. ಯಾಕೆಂದ್ರೆ ಇದುವರೆಗೆ ನಾವು ಬದುಕಿರೋದು ನಮ್ಮನ್ನ ನೋಡಿ, ನಮ್ಮ ಒಳಗಿನ ಸತ್ವವನ್ನು ನೋಡಿ ಅಲ್ಲ. ಇದುವರೆಗೆ ನಾವು ಬದುಕಿರೋದು ಬೇರೆಯವರನ್ನ ನೋಡಿ, ಬೇರೆಯವರ ವ್ಯಕ್ತಿತ್ವವನ್ನು ನೋಡಿ, ಬೇರೆಯವರ ಕಾರನ್ನ ನೋಡಿ, ಬೇರೆಯವರ ಬಂಗ್ಲೋ ನೋಡಿ, ಬೇರೆಯವರ ಮಾತಾಡೋದನ್ನ ಕೇಳಿ ನಾವು ಇದುವರೆಗೆ ಬದುಕಿದೀವಿ. ಹೌದಾ ಇಲ್ವಾ? ನೀವು ಹಾಕೋ ಬಟ್ಟೆಯಿಂದ ಹಿಡಿದು ಊಟ ಮಾಡುವವರೆಗೆ ನೀವೇ ಸ್ವಂತ ನಿರ್ಧಾರ ಮಾಡಿ ಎಲ್ಲೋ ಮಾಡಿದ್ದೀರಾ? ಮಾಡಿದ್ದೀರಾ? 100% ಮಾತೇ ಆಡ್ತಾ ಇಲ್ಲ. ಬೇರೆಯವರು ಏನ್ ಹೇಳ್ತಾರೆ ಅಂತ ನಾವು ಬದುಕ್ತಾ ಇದ್ದೀವಿ, ಬೇರೆಯವರು ಏನ್ ತಿಳ್ಕೋಬಹುದು ಅಂತ ನಾವು ಬದುಕ್ತಾ ಇದ್ದೀವಿ. ಬೇರೆಯವರು ನನ್ನ ಡ್ರೆಸ್ ನೋಡ್ಲಿ, ಮೆಚ್ಚಲಿ ಅಂತ ನಾವು ಬದುಕ್ತಾ ಇದ್ದೀವಿ. ಎಲ್ಲಿವರೆಗೆ ಅಂದ್ರೆ ನಾವು ಊಟ ಮಾಡ್ತಾ ಇದ್ರೆ ಪಕ್ಕದಲ್ಲಿ 4 ಜನ ಕೂತ್ರೆ ಏನ್ ಅಂದ್ಕೊಂಡ್ಬಿಡ್ತಾರೋ ನಾನು ಊಟ ಮಾಡೋದ್ ನೋಡಿ ಅಂತ 4 ತುತ್ತು ಊಟ ಮಾಡ್ತೇವೆ. ಅಂದ್ರೆ ಇದುವರೆಗೆ ಯಾರಿಗೋಸ್ಕರ ಬದುಕಿದ್ದೀರಿ? ಯಾರಿಗೋಸ್ಕರ ಬದುಕಿದ್ದೀರಿ? ಬೇರೆಯವ್ರಿಗೋಸ್ಕರ ಬದುಕಿದ್ದೀರಿ. ಹೇಳ್ತೀರಿ ಇಲ್ಲ ನನಗೋಸ್ಕರ ನಾ ಬದುಕಿದ್ದೀನಿ. ನಿಮ್ಮನ್ನ ನೀವು ಯೋಚನೆ ಮಾಡಿ. ಈಗ ನಾನು ಏನು ಹೇಳಿದ್ದೀನಿ ನಿಮಗೋಸ್ಕರ ನೀವು ಬದುಕಿದ್ದೀರಾ. ಒಂದ್ಸರಿ ನಿಮ್ಮನ್ನೇ ವಿಮರ್ಶೆ ಮಾಡಿ. ನಾನು ನಿಮ್ಮನ್ನು ಟೀಕೆ ಮಾಡ್ತಾ ಇಲ್ಲ, ನಾನು ನಿಮ್ಮ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇಲ್ಲ. ನಮ್ಮ ಜೀವನವನ್ನು ಇನ್ನೂ ಉತ್ತಮ ಹೇಗೆ ಮಾಡ್ಕೋಬಹುದು, ನಮ್ಮ ಜೀವನವನ್ನು ಇನ್ನೂ ಆನಂದವಾಗಿ ಹೇಗೆ ಕಳಿಬಹುದು ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಈ ಶಿಬಿರ ಪ್ರಾಚೀನ ಋಷಿಗಳು ನನ್ನದಲ್ಲ. ಇಲ್ಲಿರುವ ಜ್ಞಾನ ನನ್ನ ಮಾತು, ನಾನು ಹೇಳಿಕೊಡುವ ಪ್ರತಿಯೊಂದು ಇಲ್ಲಿಯ ಜ್ಞಾನ ನನ್ನದಲ್ಲ. ಪ್ರಾಚೀನ ಋಷಿಗಳು ಏನು ಹೇಳಿದ್ದಾರೋ, ಏನನ್ನ ಕೊಟ್ಟಿದ್ದಾರೋ ಅದನ್ನ ಸರಳೀಕರಿಸಿ ಇವತ್ತಿಗೆ ತಕ್ಕಂತೆ ಒಂದಷ್ಟು ಜೋಡಣೆಯ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದೀನಿ. ಎಲ್ಲರೂ ಒಂದ್ಸರಿ ಮಾಡಿ ನೋಡಿ. ಯಾವ್ದ್ಯಾವುದೋ ದೇಶದವರು ಅದನ್ನ ಪಡಿತಾ ಇದ್ದಾರೆ, ಯಾವ್ದ್ಯಾವುದೋ ದೇಶದವರು ಆ ಎನರ್ಜಿ ಟೆಸ್ಟ್ಗಳನ್ನು ಮಾಡಿ ಅವರ ದೇಶಕ್ಕೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಭಾರತದ ಭೂಮಿಯ ಸತ್ವ ಋಷಿಗಳ ಅಂಶ ಹೊಂದಿರುವ ನಾವ್ಯಾಕೆ ಅದರಿಂದ ದೂರ ಆಗ್ತಾ ಇದ್ದೀವಿ? ಈ ಕ್ರಿಯೆ, ಈ ಧ್ಯಾನ, ಈ ಜ್ಞಾನ ಯಾರೋ ಒಬ್ಬ ಗುರುಗೋಸ್ಕರ ಅಲ್ಲ, ಯಾವುದೋ ದೇಶಕ್ಕೋಸ್ಕರವೂ ಅಲ್ಲ, ನೇರ ನಿಮಗೋಸ್ಕರ, ನಿಮ್ಮ ಒಳಗಿನ ಆ ಸತ್ವದ ಜಾಗೃತಿಗೋಸ್ಕರ, ನಿಮ್ಮ ಒಳಗಿರುವ ಆ ಶಕ್ತಿಯ ಸಕ್ರಿಯತೆಗೋಸ್ಕರ. ಸಣ್ಣ ಸಣ್ಣ ಪ್ರಾಣಿಗಳು ತಮ್ಮ ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿವೆ. ನಿಮಗೆ ಗೊತ್ತಿರಲಿ, ಈಗ ಇಷ್ಟು ಪ್ರವಾಹ ಆಗ್ತಾ ಇದೆ ಚೆನ್ನೈನಲ್ಲಿ,
ಹಿಂದೆ ಒಂದು 10 ವರ್ಷ ಬಹುಶಃ ಆಗಿರಬೇಕು, ಸುನಾಮಿ ಅಂತ ಕೂಡ ಬಂದಿತ್ತು. ತಜ್ಞರು ಹೇಳ್ತಾರೆ, ಮನುಷ್ಯ ಸತ್ತಷ್ಟು ಪ್ರಾಣಿಗಳು ಸತ್ತಿಲ್ಲ ಅಲ್ಲಿ ಅಂತ. ಮನುಷ್ಯ ಇಷ್ಟು ಟೆಕ್ನಾಲಜಿನಲ್ಲಿ ಇಷ್ಟು ಮುಂದುವರೆದಿದ್ದಾನೆ. 1 ವಾರ 15 ದಿನದಕ್ಕೆ ಮುಂಚೆ ಭೂಕಂಪ ಆಗಬಹುದು, ಸುನಾಮಿ ಬರಬಹುದು, ಪ್ರವಾಹ ಬರಬಹುದು ಅನ್ನುವಂಥ ಇಷ್ಟು ಟೆಕ್ನಾಲಜಿಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಆದರೂ 150-200 ಜನ ಸತ್ತಿದ್ದಾರೆ. ಸುನಾಮಿ ಸಮಯದಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ. ಹೇಳ್ತಾರೆ, ಸುನಾಮಿ ಬರ್ಲಿಕ್ಕೆ ಮುಂಚೆ ಎಷ್ಟೋ ಪ್ರಾಣಿಗಳು ಕಿರ್ಚಾಡಿ ಕೂಗಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು ಅಂತ. ಎಷ್ಟು ಜ್ಞಾನ ಇರಬೇಕು ಆ ಪ್ರಾಣಿಗಳಿಗೆ, ಈ ಪ್ರಕೃತಿಯ ಜೊತೆ ಎಷ್ಟು ಹೊಂದಾಣಿಕೆ ಇರಬೇಕು ಆ ಪ್ರಾಣಿಗಳಿಗೆ. ಆದರೆ ಮನುಷ್ಯ ಈ ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ. ಸಣ್ಣ ಸಣ್ಣ ಪ್ರಾಣಿಗಳು ಹೇಗೆ ತಮ್ಮ ಶಕ್ತಿಯನ್ನು ಬಳಸಿ ಜೀವನವನ್ನು ಮಾಡ್ತವೆ. ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ, ಸಣ್ಣ ಪಕ್ಷಿ ಒಂದು 4-5 ಸೀರಿಯಲ್ ಫೋಟೋ, ಕಂಟಿನ್ಯೂ ಫೋಟೋಗಳಿತ್ತು ಆ ಫೇಸ್ಬುಕ್ನಲ್ಲಿ. ಪ್ರಾರಂಭದಲ್ಲಿ ಆ ಪಕ್ಷಿ ಒಂದಷ್ಟು ಕಡ್ಡಿಗಳನ್ನು ತಂದು ಹಾಕ್ಲಿಕ್ಕೆ ಶುರು ಮಾಡಿತು. ಹಾಗೆ ನಾನು ಆ ಕ್ಲಿಕ್ ಮಾಡ್ತಾ ಮುಂದಕ್ಕೆ ಪಾಸ್ ಮಾಡ್ತಾ ಹೋದೆ. ಒಂದೊಂದು ಚಿತ್ರದಲ್ಲಿ ಅದು ಗೂಡನ್ನ ಸುಂದರಗೊಳಿಸ್ತಾ ಹೋಗಿದೆ. ಕೊನೆಯಲ್ಲಿ ನೋಡ್ತೀನಿ, ಎಷ್ಟು ಅದ್ಭುತವಾದ ಸುಂದರವಾದ ಫೋಟೋ ಅದು, ಎಷ್ಟು ಸುಂದರವಾದ ಗೂಡದು. ಫೋಟೋದಲ್ಲಿ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿದೆ. ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಪಕ್ಷಿ ಓದಿತ್ತು? ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಪಕ್ಷಿ ಓದಿತ್ತು? ಯಾಕೆಂದ್ರೆ ಅದರ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಅದಕ್ಕೆ ಗೊತ್ತಿದೆ. ಈ ಪ್ರಕೃತಿಯ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇದೆ. ಅದೇನ್ ಮಾಡಬೇಕು ತನ್ನ ಕೆಲಸ ಮಾಡ್ತಾ ಹೋಗ್ತಾ ಇದೆ. ನಾವು ಇಂಜಿನಿಯರಿಂಗ್ ಓದಿದ್ರು ಕೂಡ ಮನೆ ಕಟ್ಲಿಕ್ಕೆ 10 ಸರಿ ಕೆಡವ್ತೀವಿ. ಉತ್ತರಕ್ಕೊಂದ್ಸರಿ ಇಡ್ತೇವಿ, ಪೂರ್ವಕ್ಕೊಂದ್ಸರಿ ಇಡ್ತೇವಿ, ಅಡುಗೆ ಮನೆ ಸ್ಲ್ಯಾಬ್ಗಳನ್ನು ಹೊಡೆದು ಹಾಕ್ತೀವಿ. ಆದರೆ ಪಕ್ಷಿಗಳು ಎಷ್ಟು ಸುಂದರವಾದ ಗೂಡು ಕಟ್ತವೆ. ಒಂದು ಸಸ್ತನಿ ನೋಡಿದ್ದೀನಿ, ದೊಡ್ಡ ಕೆರೆಗೆ ಅಣೆಕಟ್ಟನ್ನು ಕಟ್ಟುತ್ತಾ ಇದೆ. ನೀವು ಯೂಟ್ಯೂಬ್ನಲ್ಲಿ ಇಂಥ ಕ್ಲಿಪ್ಗಳನ್ನು 1000 ನೋಡ್ಬೋದು. ಅವೆಲ್ಲ ಯಾವ ಇಂಜಿನಿಯರಿಂಗ್ ಕಾಲೇಜ್ ಹೊತ್ತು? ನಿಮ್ಮ ಮನೆ ನಾಯಿಗೆ, ಕಾಡಿನಲ್ಲಿರೋ ಪ್ರಾಣಿಗೆ ಬೇಡ, ನಿಮ್ಮ ಮನೆಯಲ್ಲಿರೋ ನಾಯಿಗೆ ಆರೋಗ್ಯ ತಪ್ಪಿದ್ರೆ ತನ್ನ ಆರೋಗ್ಯವನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತು. ಯಾವ ಪದಾರ್ಥ ತಿಂದ್ರೆ ನನ್ನ ಆರೋಗ್ಯ ಸರಿ ಹೋಗ್ತೇನೆ ಗೊತ್ತು. ಹೇಗೆ ಗೊತ್ತು ಅದಕ್ಕೆ? ಈ ಪ್ರಕೃತಿಯ ಜೊತೆಗಿನ ಅಷ್ಟು ಹೊಂದಾಣಿಕೆ, ತನ್ನ ಒಳಗಿನ ಶಕ್ತಿಯ ಸರಿಯಾದ ಸದ್ಬಳಕೆ ಆ ಪ್ರಾಣಿಗಳು ಮಾಡ್ತಾ ಇವೆ. ಆದರೆ ಮನುಷ್ಯರಾಗಿ ನಾವು ಮರಿತಾ ಇದ್ದೀವಿ. ನನ್ನ ಆಸೆ ಇಷ್ಟೆ, ಈ ಶಕ್ತಿ ಕ್ರಿಯೆ, ಈ ಜ್ಞಾನ ನಿಮ್ಮೊಳಗಿರುವ ಆ ಶಕ್ತಿಯನ್ನ ಜಾಗೃತಗೊಳಿಸಿ, ನಿಮ್ ಚೆನ್ನಾಗಿ ನೆನಪಿರ್ಲಿ, ಒಂದ್ಸರಿ ಆ ಶಕ್ತಿ ಜಾಗೃತಿ ಆದ್ರೆ ಒಬ್ಬ ಸಾಮಾನ್ಯ ಡಾಕ್ಟರ್ ಅಸಾಮಾನ್ಯವಾಗಿ ಯೋಚನೆ ಮಾಡಿ ಅಸಾಮಾನ್ಯವಾದಂತ ಔಷಧಿಯನ್ನ ಕಂಡುಹಿಡಿಬಹುದು. ಒಬ್ಬ ಸಾಮಾನ್ಯ ಇಂಜಿನಿಯರ್, ನನ್ನ ಸಲಹೆ ಸಾಧ್ಯ ಆದ್ರೆ ನಿಮ್ಮ ಮಕ್ಕಳನ್ನು ಈ ಶಿಬಿರ ಕರ್ಕೊಂಬನ್ನಿ. ಈಗಿನ ಯೂತ್ಸ್ಗೆ ಏನನ್ನು ಮಾಡಬೇಕು ಅಂತ ಗೊತ್ತಿಲ್ಲ. ಸಣ್ಣ ಡಿಸಪಾಯಿಂಟ್ ಅವ್ರನ್ನ ಆತ್ಮಹತ್ಯೆ ಲೆವೆಲ್ಗೆ ತಗೋಗಿ ನಿಲ್ಲಿಸ್ತಾ ಇದೆ, ಡಿಪ್ರೆಸ್ಗೆ ತಗೋಗಿ ನಿಲ್ಲಿಸ್ತಾ ಇದೆ. ಆದ್ರೆ ಒಂದ್ಸರಿ ಈ ಶಕ್ತಿ ಜಾಗೃತಿ ಆಯ್ತು, ನಮ್ಮೊಳಗಿರೋ ಶಕ್ತಿ ಜಾಗೃತಿ ಆಯ್ತು, ಒಬ್ಬ ಸಾಮಾನ್ಯ ಇಂಜಿನಿಯರ್ ಅಸಾಮಾನ್ಯವಾದದ್ದನ್ನು ಸಾಧಿಸ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯನ ರೀತಿ. ಒಬ್ಬ ಸಾಮಾನ್ಯ ಬುದ್ಧಿಹೀನ ಅಂತ ಹೇಳಿ ಸ್ಕೂಲಿಂದ ಹೊರಗೆ ಹಾಕಲ್ಪಟ್ಟವ ಎಂತ ಅಸಾಮಾನ್ಯವಾದ ಬಲ್ಬಗಳನ್ನು ಕಂಡಿಡಿದು ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟ. ಎಂಥ ಶಕ್ತಿ ಅವನೊಳಗೆ, ಒಬ್ಬ ಬುದ್ಧಿಹೀನ ಎಷ್ಟು ಅಸಾಮಾನ್ಯವಾಗಿ ಕಂಡುಹಿಡಿಬೇಕಾದ್ರೂ ಅವನೊಳಗೆ ಎಂಥ ಶಕ್ತಿ ಜಾಗೃತಿ ಆಗಿರಬೇಕು. ನಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವು ಸರಿ ಜಾಗೃತಿ ಆದರೆ ಅದನ್ನು ಹೇಗೆ ಚಾನಲೈಸ್ ಮಾಡೋದು ಗೊತ್ತಿಲ್ಲ. ಈ ಶಿಬಿರ ನಿಮ್ಮೊಳಗಿರೋ ಶಕ್ತಿಯನ್ನು ಹೇಗೆ, ಎಲ್ಲಿ, ಯಾವ ರೀತಿ ಬಳಸಬೇಕು, ಇಲ್ಲಿ ನಾನು ಆ ಕ್ರಿಯೆಯನ್ನು ಮಾಡೋದು ಹೇಗೆ, ನೀವು ಇದನ್ನು ಹೇಗೆ ಬಳಸ್ಕೋಬಹುದು, ಒಂದಷ್ಟು ಉದಾಹರಣೆ ಹೇಳ್ಬೋದು. ಆದರೆ ನೀವು ಈ ಕ್ರಿಯೆ ಮಾಡ್ತಾ 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 ನಿಮಗೆ ನಿಮ್ಮ ಜೀವನವನ್ನ, ನಿಮ್ಮ ಕೆಲಸವನ್ನ ಇನ್ನೂ ಹೇಗೆ ಸಕ್ಸಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಾವು ವಿಫಲರಾಗ್ತಾ ಇರ್ಲಿಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ಶರೀರ ಆ ಕೆಲಸದಲ್ಲಿ ತೊಡಗ್ತಾ ಇದೆ. ನಮ್ಮ ಶರೀರ ಆ ಕೆಲಸದಲ್ಲಿ ತೊಡಗ್ತಾ ಇದೆ. ಅದಕ್ಕೆ ಅರ್ಧ ಯಶಸ್ಸನ್ನು ಸಾಧಿಸ್ತೀವಿ ಅಥವಾ ಪೂರ್ಣ ವಿಫಲತೆಯನ್ನು ಸಾಧಿಸ್ತೀವಿ. ಆದ್ರೆ ಶರೀರದ ಜೊತೆಗೆ ತೊಡಗಬೇಕಾದದ್ದು ಯಾವುದು ಗೊತ್ತಾ? ಯಶಸ್ಸನ್ನ ಗಳಿಸಬೇಕಾದ್ರೆ ಕಿಂಚಿತ್ ಭಯ ಇಲ್ಲದ,
ಕಿಂಚಿತ್ ಅಳುಕಿಲ್ಲದ, ಯಾವುದೇ ಅಪೇಕ್ಷೆ ಇಲ್ಲದೆ ತನ್ನ ಮನಸ್ಸನ್ನು ಯಾರು ಪೂರ್ಣವಾಗಿ ಆ ಕೆಲಸದಲ್ಲಿ ತೊಡಗಿಸ್ತಾನೋ ಅವನು ಯಾಕ್ರಿ ವಿಫಲ ಆಗ್ತಾನೆ? ಅವನು ಯಾಕ್ರಿ ಡಿಪ್ರೆಸ್ಗೆ ಹೋಗ್ತಾನೆ? ಅವನು ಯಾಕೆ ವಿಫಲತೆಯನ್ನು ಹೊಂದುತ್ತಾನೆ? ಈ ಶಿಬಿರ ನಿಮ್ಮ ಮನಸ್ಸನ್ನ ಸಚೇತನ, ಇನ್ನೂ ಪರಿಶುದ್ಧ ಮಾಡಿ ಸಚೇತನಗೊಳಿಸುತ್ತೆ. ಆದ್ರೆ ಒಂದು ವಾರದಲ್ಲಿ ಆಗಲ್ಲ. ಅವರೆಲ್ಲರ ಎಕ್ಸ್ಪೀರಿಯನ್ಸ್ ಕೇಳಿದ್ರಲ್ಲ, ಇದಕ್ಕೆ ಈ 30 ವರ್ಷ, 25 ವರ್ಷ, 40 ವರ್ಷ ನಮ್ಮ ಜೀವನವನ್ನು ಹೇಗೇಗೋ ಇಲ್ಲಿವರೆಗೆ ಕಳೆದು ಬಿಟ್ಟಿದ್ದೀವಿ. ಶಿಬಿರಕ್ಕೆ ಬರೋ ಹೊರಗೆ ನನ್ನ ಜೀವನ ಚೆನ್ನಾಗಿ ಇಟ್ಟಿದ್ದೀನಿ ಅಂತ ಭಾವಿಸ್ತಾರೆ. ಶಿಬಿರಕ್ಕೆ ಬಂದ ಮೇಲೆ ಇನ್ನೂ ಹೇಗೆ ಚೆನ್ನಾಗಿ ಇಟ್ಕೋಬಹುದು ಆಗಿತ್ತು ಅಂತ ಅವಾಗ ಗೊತ್ತಾಗ್ತದೆ ಅವರಿಗೆ. ನನಗೆ ತುಂಬಾ ಗೊತ್ತಿತ್ತು ಅಂತ ತುಂಬಾ ಜನ ಬರ್ತಾರೆ. ಇಲ್ಲಿ 1 ವಾರ ಆದ್ಮೇಲೆ ಹೇಳ್ತಾರೆ, ಅವರ ಅನುಭವಗಳಲ್ಲಿ ಹೇಳ್ತಾರೆ, ಗುರುಜಿ ನಾನು ತುಂಬಾ ಗೊತ್ತು ಅಂತ ಬಂದೆ, ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾನು ಕಲ್ತಿದ್ದು ಇಷ್ಟೇ, ನಾನು ಇದುವರೆಗೆ ನಾನು ಪಡೆದದ್ದು ಇಷ್ಟೇ, ಸಾಧನೆ ಮಾಡಬೇಕಾದ್ದು ಬಹಳ ಇದೆ ಅಂತ ಈ ಶಿಬಿರಕ್ಕೆ ಬಂದ ಮೇಲೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಆದ್ರೆ ಈ ಶಿಬಿರಕ್ಕೆ ಬರೋದಿದ್ರೆ ಖಾಲಿಯಾಗಿ ಬನ್ನಿ. ಕರ್ಮಣ್ಣೇವ ಅಧಿಕಾರಸ್ತಿ ಮಾಫಲೇಶು ಕದಾಚನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಏನನ್ನು ಅಪೇಕ್ಷೆ ಇಟ್ಟು ಹೋದ್ರೆ ದುಃಖ ಜಾಸ್ತಿ. ಇಲ್ಲಿಂದ ನಾವು ಮೈಸೂರಿಗೆ ಅರಮನೆ ನೋಡ್ಬೇಕು ಅಂತ ಹೋದ್ರೆ ಅರಮನೆ ನೋಡ್ತೀರಿ, ಹೆಚ್ಚು ಯಾರೋ ಹೇಳಿದ್ರೆ ಚಾಮುಂಡಿ ಬೆಟ್ಟ ನೋಡ್ತೀರಿ. ಅಟ್ಲೀಸ್ಟ್ ಮೈಸೂರನ್ನೇ ನೋಡ್ಬೇಕು ಅಂತ ಹೋಗಿ ಅಲ್ಲಿ ಜೂ ಇದೆ, ಅಲ್ಲಿ KRS ಇದೆ ಹತ್ತಿರದಲ್ಲೇ, ಅಲ್ಲಿ ಇನ್ನೂ ನೋಡಬೇಕಾದಂತಹ ಸಾಕಷ್ಟು ದೇವಸ್ಥಾನಗಳಿದೆ, ಸಾಕಷ್ಟು ಮಹಲ್ಗಳಿದೆ, ರವಿವರ್ಮನ ಕಲಾಕೃತಿ ಇದೆ. ಈ ಶಿಬಿರಕ್ಕೆ ಬರಬೇಕಾದ್ರೆ ಯಾವುದೋ ಆರೋಗ್ಯ ಅಂತ ನೀವು ಇಟ್ಟು ಬಂದ್ರೆ ಮತ್ತೆ ಎಷ್ಟೋ ವಿಷಯಗಳನ್ನ ನೀವು ಕಳ್ಕೊಂಡ್ಬಿಡ್ತೀರಿ, ಎಷ್ಟೋ ಸಂಗತಿಗಳನ್ನ ನೀವು ಪಡೆದೇ ಹೋಗ್ಬೋದು. ಅದಕ್ಕೆ ನನ್ನ ಸಲಹೆ, ಖಾಲಿಯಾಗಿ ಬನ್ನಿ. ಇಂಥದ್ದು ಬೇಕಿತ್ತು, ಇಂಥದ್ದು ನಂಗೆ ಸಿಗಬೇಕು, ಇಂಥದ್ದು ನಂಗೆ ಸಾಧಿಸಬೇಕು ಅಂತ ಅಲ್ಲದೆ ಸುಮ್ಮನೆ ಖಾಲಿ ಮನಸ್ಸಿನಿಂದ ಏನು ಹೇಳ್ಕೊಡ್ತಾರೆ ಸುಮ್ಮನೆ ಕಲಿಯುವುದಾ ಅಂತ ಬನ್ನಿ. 1 ವಾರ ನಾನು ಅವರೆಲ್ಲರೂ ಹೇಳಿದಾಗೆ ಈ ಭಾನುವಾರ ನಾನು ಮಾತಾಡ್ತಾ ಇದ್ದೀನಿ, ನೆಕ್ಸ್ಟ್ ಭಾನುವಾರ ನಾನು ಮಾತಾಡ್ತೀನಿ. ಆದರೆ ನಿಮ್ಮ ಅನುಭವ ಜಸ್ಟ್ 1 ವೀಕಲ್ಲಿ, ಆದರೆ 21 ವಾರ ಮಿನಿಮಮ್ ಮುಂದುವರಿಸ್ಬೇಕು. ನಿಮ್ಮ ಹೆಚ್ಚಿನ ಅನುಭವ ಆಗಬೇಕಾದ್ರೆ, ಈ ಶರೀರ ಮನಸ್ಸು ಉನ್ನತ ಸ್ಥಿತಿಗೆ ಹೋಗಬೇಕಾದ್ರೆ, ಲೌಕಿಕವಾಗಿ ನಾನು ಪಾರಮಾರ್ಥಿಕ ವಿಷಯ ಹೇಳ್ತಾ ಇಲ್ಲ, ಹೋಗಬೇಕಾದ್ರೆ 21 ವಾರ ರೆಗ್ಯುಲರ್ ಮಾಡಬೇಕು. ಅಷ್ಟು ತಯಾರಿ ಇದ್ದು ಬರ್ತೀರಿ ಆದರೆ ಈ ಶಿಬಿರಕ್ಕೆ ಸ್ವಾಗತ. ಈ ಶಿಬಿರದ ಅನುಭವವನ್ನು ಪಡೀರಿ. ಈ ಅನುಭವ, ಈ ಜ್ಞಾನ ಆ ಭಗವತಿ ನಿಮ್ಮೆಲ್ರಿಗೂ ಅನುಗ್ರಹಿಸಲಿ.